ಈಗ ಇದನ್ನು ಹಾಕ್ಕೊಂಡು ಸೊ ಇದನ್ನು ಡ್ರೆಸ್ ಮೇಲೆ ಹಾಕೋಬೋದು. ನಾವೆಲ್ಲಿ ಹೋದ್ರು ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನೆ ನಾವು ಪಾರ್ಸಲ್ ರಿಸೀವ್ ಮಾಡಿದ್ವಿ ಡಿಸೈನ್ ಇನ್ಫೋದು. ಅದು ಮೈಕ್ ಆರ್ಡರ್ ಮಾಡಿದ್ದು ಬಂದಿತ್ತು. ಅದನ್ನು ನಾಳೆಗೆ ಅನ್ಬಾಕ್ಸಿಂಗ್ ಮಾಡ್ತೀನಿ. ಅದ್ರ ನಾನು ಒಂದು ಡೀಟೇಲ್ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ. ಈಗ ಅದನ್ನು ಅನ್ಬಾಕ್ಸಿಂಗ್ ಮಾಡೋ ಮುಂದೆ ಬರ್ರಿ ಚೆಕ್ ಮಾಡ್ಕೊಳ್ಳೋ ಒರಿಜಿನಲ್ ಪ್ರಾಡಕ್ಟ್ ಬಂದಿತ್ತು ಅವ್ರ ಫೇಕ್ ಪ್ರಾಡಕ್ಟ್ ಬಂದಿತ್ತು ಅಂತೇಳಿ. ಅದನ್ನು ಯಾಕಂದರೆ ಒಮ್ಮೊಮ್ಮೆ ಅವರು ಸೀಲ್ ಓಪನ್ ಮಾಡಿರ್ತಾರೆ, ಒಮ್ಮೊಮ್ಮೆ ಓಪನ್ ಮಾಡಿರಂಗಿಲ್ಲ. ಸೊ ನೋಡ್ಬೋದು ಸೀಲ್ ಓಪನ್ ಅದೋ ಇಲ್ಲ ಅಂತೇಳಿ ಅದು ಚೆಕ್ ಮಾಡ್ಕೊಂಬಂತ ಒಟ್ಟು. ಸೊ ಈಗ ಅದನ್ನು ಓಪನ್ ಮಾಡಿಬಿಡು. ಸೊ ಫ್ರೆಂಡ್ಸ್, ಈಗ ಪಾರ್ಸಲ್ನ ಅನ್ಬಾಕ್ಸ್ ಮಾಡೋಣಂತ. ಈಗ ನಾ ಎಲ್ಲೂ ಏನು ಓಪನ್ ಮಾಡಿಲ್ಲ, ಕಟ್ ಏನು ಮಾಡಿಲ್ಲ. ಸೊ ಇದನ್ನು ಕಟ್ ಮಾಡೋಣಂತ. ಪ್ಯಾಕೇಜಿಂಗ್ ಮಾತ್ರ ಮಸ್ತ್ ಮಾಡ್ಯಾರ. ಒಳಗೆ ಮತ್ತು ಇನ್ನೊಂದು ಬಾಕ್ಸ್ ಅದ. ಈ ಬಾಕ್ಸ್ನು ಕಟ್ ಮಾಡೋಮಂತ. ಒಳಗೆ ಮತ್ತು ಥರ್ಮಾಕೋಲ್ ಫೋಮ್ಸ್ ಎಲ್ಲ ಹಾಕ್ಯಾರ. ಸೊ ನಮ್ದು ಡಿಜಿಟೆಕ್ ಮೈಕ್. ಒಳಗಿನ ಸೈಡ್ ಏನೂ ಇಲ್ಲ. ಪ್ಯಾಕೇಜಿಂಗ್ ಮಾತ್ರ ಮಸ್ತ್ ಮಾಡ್ಯಾರ. ಕಂಪೇರ್ ಟು ಫ್ಲಿಪ್ಕಾರ್ಟ್ ಮತ್ತು ಅಮೆಝಾನ್ ಪ್ಯಾಕೇಜಿಂಗ್ ಮಾತ್ರ ಫುಲ್ ಸೇಫ್ ಮಾಡ್ಯಾರ. ಫೋಮ್ ಎಲ್ಲ ಹಾಕ್ಯಾರ. ಸೊ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ. ಸೊ ಈಗ ಇದನ್ನು ಓಪನ್ ಮಾಡೋಮಂತ. ಸೊ ಫ್ರೆಂಡ್ಸ್, ಇದು ಡಿಜಿಟೆಕ್ 2-in-1 ವೈರ್ಲೆಸ್ ಮೈಕ್ರೋಫೋನ. ಇದು ಮಾಡಲ್ ಯಾವಪ್ಪ ಅಂದ್ರೆ ಡಿಜಿಟೆಕ್ TWM116 ಅಂತೇಳಿ. ಇದ್ರದ್ದು ಏನು ಫೀಚರ್ಸ್ ಅಂದ್ರೆ 40 ಮೀಟರ್ಸ್ ತನಕ ವೈರ್ಲೆಸ್ ಕನೆಕ್ಟ್ ಆಗುತ್ತೆ. ಮತ್ತು ಇದ್ರ ಬ್ಯಾಟ್ರಿ ಟೈಮ್ನ 6 hours ಅದ. ಮತ್ತು 360 ಡಿಗ್ರಿ ಕ್ಯಾಪ್ಚರಿಂಗ್ ಪವರ್ ಅದ. ನಾಯ್ಸ್ ಕ್ಯಾನ್ಸಲೇಷನ್ 3 ಲೆವೆಲ್ನಾಗ ಅದ. ಸೊ ಇದನ್ನು ಅದಕ್ಕೆ ನಾನು ನನ್ನ ಆ್ಯಕ್ಷನ್ ಕ್ಯಾಮ್ರಾ ಯೂಸ್ ಆಗತ್ತೆ ಅಂತೇಳಿ ಆರ್ಡ್ರ್ ಮಾಡೀನಿ. ನಾ ಆರ್ಡ್ರ್ ಮಾಡೋಕ್ಕಿಂತ ಮುಂಚೆ ನನ್ನ ಆ್ಯಕ್ಷನ್ ಕ್ಯಾಮ್ರಾ ಕನೆಕ್ಟ್ ಆಗುತ್ತಿಲ್ಲೋ ಅಂತೆಲ್ಲ ಚೆಕ್ ಮಾಡ್ಕೊಂಡೇ ತರಿಸೀನಿ. ಈಗ ಇದನ್ನು ಓಪನ್ ಮಾಡೋಣಂತ. ಓಪನ್ ಮಾಡಿ ಒಳಗೆ ಏನೇನದ ನೋಡೋದು. ಇದೇನೋ ಡಿಜಿಟೆಕ್ ಅವ್ರ ಬ್ರ್ಯಾಂಡಿಂಗ್ ಇದು ಅದ. ಇದು ನಮ್ಮ ಮೈಕ್ ಅದ. ಡಿಜಿಟೆಕ್ದು ಟೆಸ್ಟಿಂಗ್ ಮೆಟೀರಿಯಲ್ ಎಲ್ಲ ತಕ್ಕೊಳ್ಳೋಮ. ಫೋನ್ ಕೆಳಗಡೆ ಡಿಜಿಟೆಕ್ ಮೈಕ್ದು ಮ್ಯಾನ್ಯಲ್ ಅದ. ಹ್ಯಾಂಗೆ ಯೂಸ್ ಮಾಡ್ಬೇಕಂತೇಳಿ ಎಲ್ಲ ಡೀಟೇಲ್ಸ್ ಕೊಟ್ಟಿರ್ತಾರೆ ಇದ್ರಾಗ. ಯಾರು ಫಸ್ಟ್ ಟೈಮ್ ಯೂಸ್ ಮಾಡತ್ತೀರಿ ಅವ್ರಿಗೆ ಯೂಸ್ ಆಗುತ್ತಿದ್ದು. ಈ ಬಾಕ್ಸ್ನಾಗ ಏನದಪ್ಪ ಅಂದ್ರೆ ಇದ್ರನ್ನ ಆಕ್ಸೆಸರೀಸ್ ಅದು ಕೊಟ್ಟಿರ್ತಾರೆ. ಸರಿಸ್ಬಿಡೋ ಬಾಜುಕ. ಸೊ ಈಗ ನಮ್ಮದು ಒಳಗಡೆ ಏನೇನದ ಚೆಕ್ ಮಾಡೋಣ. ಮುಗಿತು. ಈಗ ಒಂದೊಂದೊಂದೊಂದು ಐಟಮ್ ನೋಡೋಣ ಯಾವ್ಯಾವ ಏನೇನದ ಅಂತೇಳಿ. ಸೊ ಫಸ್ಟ್ ನಮ್ದು ಇದು ಡಿಜಿಟೆಕ್ ಮೈಕ್ ನೋಡೋಣ. ಆಕ್ಸೆಸರೀಸ್ ಆಮೇಲೆ ನೋಡೋಣ ಅಂತ. ಇದು ಡಿಜಿಟೆಕ್ ಮೈಕ್. ಇದು ಪರ್ಸೆಂಟೇಜ್ ತೋರಿಸೋ ಸ್ಕ್ರೀನ್ನಾಗ ಇದನ್ನು ಚೆಕ್ ಮಾಡಿ ನೋಡೋಣ. 2 ಟ್ರಾನ್ಸ್ಮಿಟ್ರ್ ಅದಾವೆ. 2 ಟ್ರಾನ್ಸ್ಮಿಟ್ರ್. ಸೈಜ್ ಮಾತ್ರ ಒಂದು ₹1 ಕಾಯಿನ್ ಸೈಜಿಂದ ಅದ. ಡಿಜಿಟೆಕ್ದು ಬ್ರ್ಯಾಂಡಿಂಗ್ ಅದ ಮ್ಯಾಗಿನ ಸೈಡ್. ಈ ಕಡೆ ಇಂಡಿಕೇಶನ್ಸ್ ಅದಾವೆ. ಏನೇನಪ್ಪ ಅಂದ್ರೆ ಇಲ್ಲಿ ಬ್ಯಾಟ್ರಿ ಇಂಡಿಕೇಶನ್ ಅದ. ಇದು ನಾಯ್ಸ್ದು ಲೆವೆಲ್ಸ್ ಇಂಡಿಕೇಶನ್ ಅದ. 2 ಟ್ರಾನ್ಸ್ಮಿಟರ್ ಕನೆಕ್ಟ್ ಅದಾವಿಲ್ಲ ಅಂತ ಹೇಳಿ ತೋರಿಸುತ್ತೆ. ಈಗ ನೋಡ್ರಿ, ಈಗ ಒಂದು ಕನೆಕ್ಟ್ ಅದ ಅಂತ ತೋರ್ಸತೈತಿ. ಇನ್ನೊಂದು ಕನೆಕ್ಟ್ ಇಲ್ಲ. ಸೊ ಅದು ತೋರ್ಸತ್ತಿಲ್ಲ. ಇದನ್ನು ಚಾಲೂ ಮಾಡಿ ನೋಡೋಣ. ಫಾಸ್ಟ್ ಕನೆಕ್ಟ್ ಆಗುತ್ತೆ. ಕನೆಕ್ಟಿವಿಟಿ ಭಾಳ ಫಾಸ್ಟ್ ಅದ.
ನೋಡಿರಿ ಬಂದ್ ಮಾಡ್ತೀನಿ, ಇನ್ನೊಮ್ಮೆ ಚಾಲು ಮಾಡಿ ತೋರಿಸ್ತೀನಿ ನಿಮಗೆ ಎಷ್ಟು ಫಾಸ್ಟ್ ಕನೆಕ್ಟ್ ಆಗುತ್ತೆ ಅಂತೇಳಿ. ಇದು ಫಾಸ್ಟ್ ಕನೆಕ್ಟ್ ಆಗುತ್ತೆ, ಲಾಂಗ್ ಇದೆ. ಇದನ್ನು ನಾವು ಡ್ರೆಸ್ ಮ್ಯಾಗ ಮೌಂಟ್ ಮಾಡ್ಕೋಬೋದು. ಮ್ಯಾಗ್ನೆಟಿಕ್ ಪವರ್ನು ಹೆಚ್ಚಿಗದ, ಎರಡಕ್ಕೂ ಹಿಂಗೆ ಇದು ಕೊಟ್ಟಾರ. ಟ್ರಾನ್ಸ್ಮಿಟರ್ನ ನಾವು ಮೊಬೈಲ್ನಾಗ ಅಥವಾ ಕ್ಯಾಮ್ರಾನ ಹಾಕ್ಬೇಕಾ. ಇಲ್ಲಿ ಟ್ರಾನ್ಸ್ಮಿಟರ್ನ ಈ ರಿಸೀವರ್ನ ಮೊಬೈಲ್ನಾಗ ಹಾಕಕ್ಕೆ ಬರುತ್ತೆ. ಮ್ಯಾಗಿನ ಸೈಡ್ ಡಿಜಿಟಲ್ ಬ್ರ್ಯಾಂಡಿಂಗ್ ಕೊಟ್ಟಾರ. ಇಲ್ಲಿ 3 ಟೈಪ್ ಸಿ ಕನೆಕ್ಟಿವಿಟಿ ಕೊಟ್ಟಾರ. ಇದು ಜಾಕ್ ಹಾಕೋದೈತಿ, ಡೈರೆಕ್ಟ್ ಕ್ಯಾಮ್ರಾ ಕನೆಕ್ಷನ್ ಮಾಡಕ್ಕೆ ಬರುತ್ತೆ. ಈ ಸೈಡ್ ಬ್ಯಾಟ್ರಿ ಇಂಡಿಕೇಶನ್ಸ್ ಅದಾವೆ. ಇದು ಮೌಂಟ್ ಮಾಡಕ್ಕೆ ಕೊಟ್ಟಾರ, ನಾವು ಡೈರೆಕ್ಟಾಗಿ ಮೌಂಟ್ ಮಾಡ್ಬೋದು. ಸೊ ಇದನ್ನು ಮತ್ತು ಆಕ್ಸೆಸರೀಸ್ ನೋಡುವಂತ ಏನೇನು ಅದಾವ ಅಂಥೇಳಿ. ಸೊ ಇದು ಚಾರ್ಜಿಂಗ್ ಕನೆಕ್ಟರ್ ಅದ, ಇದನ್ನು ಚಾರ್ಜ್ ಮಾಡಕ್ಕೆ ಕೊಟ್ಟಾರ ಅವರು. ಟೈಪ್ ಸಿ ಅದ. ಮತ್ತು ಇದು OTG ಸಣ್ಣದು ಕನೆಕ್ಟರ್ ಕೊಟ್ಟಾರ, ಟೈಪ್ ಸಿ ಟು ಟೈಪ್ ಸಿ. ಇದನ್ನು ನಾವು ರಿಸೀವರ್ನ ಹಿಂಗೆ ಹಾಕಿ ಮೊಬೈಲಿಗೆ ಕನೆಕ್ಟ್ ಮಾಡ್ಬೋದು ಮತ್ತು ಕ್ಯಾಮ್ರಾಗೂ ಕನೆಕ್ಟ್ ಮಾಡ್ಬೋದು, ಆ್ಯಕ್ಷನ್ ಕ್ಯಾಮ್ರಾಸ್ಗೆ. ಇದೊಂದು ಆಯ್ತು. ಮತ್ತು ಇದರ ಜೊತೆ ಇನ್ನೊಂದು ಟೈಪ್ ಸಿ ಟು ಇದು ಕೊಟ್ಟಾರ, iOS. ಇದನ್ನು ಐಫೋನಿಗೂ ಕನೆಕ್ಟ್ ಮಾಡ್ಕೋಬೋದು. ಈ ಟೈಪ್ ಐಫೋನಿಗೆ ಕನೆಕ್ಟ್ ಮಾಡಿಕೊಂಡು ವಿಡಿಯೋ ರೆಕಾರ್ಡ್ ಮಾಡ್ಕೋಬೋದು. ಮತ್ತು ಏನದಪ್ಪ ಅಂದ್ರೆ ಈ ಮ್ಯಾಗ್ನೆಟಿಕ್ ಮೌಂಟ್ ಆಗಕ್ಕೆ ಕ್ಲಿಪ್ಸ್ ಅದಾವೆ, ನಾವು ಡ್ರೆಸ್ನಾಗ ಡೈರೆಕ್ಟಾಗಿ ಹಾಕೋಬೋದು. ಈಗ ನೋಡ್ರಿ, ಈಗ ಇದನ್ನು ಹಾಕ್ಕೊಂಡು ಸೊ ಇದನ್ನು ಡ್ರೆಸ್ನಾಗ ಹಾಕೋಬೋದು. ನಾವೆಲ್ಲಿ ಹೋದ್ರು ನಮ್ಮ ಡ್ರೆಸ್ ಮ್ಯಾಗಿಂದ ಏನು ಬಿಡೋಂಗಿಲ್ಲ, ಸ್ಟ್ರಾಂಗ್ ಅದ, ಲೂಸ್ ಏನಿಲ್ಲ. ಮೊನ್ನೆ 2 ಮ್ಯಾಗ್ ಇದು ಕೊಟ್ಟಾರ. ಕ್ವಾಲಿಟಿ ಪ್ರಾಡಕ್ಟ್ ಅನ್ಸಾತಾವ, ಏನು ಅಷ್ಟು ಹಲ್ಕ ಪ್ರಾಡಕ್ಟು ಅನ್ಸಾತಿಲ್ಲ, ಬೆಸ್ಟ್ ಅದ ಪ್ರಾಡಕ್ಟ. ಮತ್ತು ಇದು ಒಂದು ಆಯ್ತು. ಮತ್ತು ಇದನ್ನ ಏನು ಕೊಟ್ಟಾರಪ್ಪ ಅಂದ್ರೆ ವಿಂಡ್ಶೀಲ್ಡ್ ಕೊಟ್ಟಾರ, ಮೈಕ್ ಮ್ಯಾಗ ಹಾಕಕ್ಕೆ. ಔಟ್ಡೋರ್ನ ಇದ್ದಾಗ ನಾವು ರೆಕಾರ್ಡ್ ಮಾಡುವಾಗ ವಿಂಡ್ ಭಾಳ ಬಡಿಬಾರ್ದು ಅಂತೇಳಿ ಇದು ಕೊಟ್ಟಾರ. ಇದು ಹ್ಯಾಂಗೆ ಕೂಡ್ತದ ಅಂತೇಳಿ ಚೆಕ್ ಮಾಡ್ಕೊಳ್ಳೋಣ, ಏನು ಈಸಿಯಾಗಿ ಕೂಡ್ತತೋ ಏನು ಕೂಡಂಗಿಲ್ಲ ಅಂತೇಳಿ. ಸೊ ಫ್ರೆಂಡ್ಸ್, ಇದು ಜಲ್ದಿ ಕೂಡಂಗಿಲ್ಲ, ಸ್ವಲ್ಪ ಇದು ಆಗುತ್ತೆ, ಹಿಂಗೆ ಕೂಡ್ತೈತೆ ಎಷ್ಟು ಕೂಡ್ತಾ. ಇದ್ರಾಗ ರಿವರ್ಬ್ ಮೋಡ್ ಅಂತ ಅದ, ಅದನ್ನು ಹಾಕಿದ್ರೆ ಅದು ಸ್ಟಾರ್ಟ್ ಆಗಿತ್ತಂದ್ರೆ ನಮ್ಮ ವಾಯ್ಸ್ ಎಲ್ಲ ಚೇಂಜ್ ಆಗಿರುತ್ತೆ. ಸೊ ಇದನ್ನು ಹಾಕುವಾಗ ಯಾವಾಗಲೂ ನೋಡ್ಕೊಂಡು ಹಾಕಬೇಕು. ಅದು ಬಟನ್ ಕ್ಲಿಕ್ ಆಗಿತ್ತಂದ್ರೆ ಅದು ನಮ್ಮ ವಾಯ್ಸ್ ಎಲ್ಲ ಚೇಂಜ್ ಆಗಿರುತ್ತೆ, ವಿಡಿಯೋ ಮಾಡ್ಕೊಂಡಾಗ ಯೂಸ್ ಆಗೋದಿಲ್ಲ. ಸೊ ಇದು ಒಂದು ಸೈಡ್ನಿಂದ ಅಡ್ವಾಂಟೇಜ್ ಅದ, ಡಿಸ್ಅಡ್ವಾಂಟೇಜ್ ಅದ. ಯಾಕಪ್ಪ ಅಂದ್ರೆ ಅದು ಇಂಡಿಕೇಶನ್ ಇದ್ರ ಮ್ಯಾಗೆ ತೋರಿಸುತ್ತೆ, ಅದು ಚಾಲು ಆಗಿದ್ದು ನಮಗೆ ಗೊತ್ತಾಗೋದಿಲ್ಲ, ಇದು ಹಾಕಿದ್ರೆ ಕ್ಲೋಸ್ ಆಗಿಬಿಡ್ತೈತೆ. ಸೊ ಅದನ್ನು ನೋಡ್ಕೊಂಡು ಹಾಕಬೇಕು. ಇನ್ನೊಂದು ಏನಪ್ಪ ಅಂದ್ರೆ 2 ಕೊಟ್ಟಾರ ವಿಂಡ್ಶೀಲ್ಡ್. ಇದು ಜಾಕ್ ಅದ, ಕ್ಯಾಮ್ರಾ DSLR ಕ್ಯಾಮ್ರಾ ಕನೆಕ್ಟ್ ಮಾಡಕ್ಕೆ ಕೊಟ್ಟಾರ. ಇದು ಹ್ಯಾಂಗೆ ಯೂಸ್ ಮಾಡ್ತಾರಪ್ಪ ಅಂದ್ರೆ ಇಲ್ಲೇ ಇದ್ರ ಮ್ಯಾಗ ಹಾಕಿ ಇದು ಕ್ಯಾಮ್ರಾಗೂ ಕನೆಕ್ಟಿವಿಟಿ ಮಾಡ್ಕೋತಾರ. ಹಿಂಗೆ ಕನೆಕ್ಟ್ ಮಾಡ್ಕೊಂಡು ಯೂಸ್ ಮಾಡ್ತಾರೆ. ಸೊ ಫ್ರೆಂಡ್ಸ್, ಓವರ್ ಆಲ್ ಮೆಟೀರಿಯಲ್ಸ್ ಎಲ್ಲ ಚಲೋ ಬಂದವು, ಕ್ವಾಲಿಟಿನೂ ಚಲೋ ಅದ, ಏನು ಹಲ್ಕ ಪ್ರಾಡಕ್ಟ್ ಬಂದದಂತ ಏನಿಲ್ಲ. ಸೊ ಈ ಪ್ರಾಡಕ್ಟ್ನ ನೀವು ಬ್ಯಾಂಡ್ ಮಾಡ್ಬೋದು. ನನಗಂತೂ ಸ್ಯಾಟಿಸ್ಫೈ ಆಗ್ಯದ. ಇದು ಮಟೀರಿಯಲ್ ಕ್ವಾಲಿಟಿನೂ ಚಲೋ ಅದ, ಫೇಕ್ ಅದ ಅಂತೇನು ಅನಿಸಿಲ್ಲ. ನಾ ಈ ಮಟೀರಿಯಲ್ನ ಎಷ್ಟಕ್ಕೆ ಪರ್ಚೇಸ್ ಮಾಡಿನಪ್ಪ ಅಂದ್ರೆ, ಈ ಮಟೀರಿಯಲ್ನ ನಾನು ಡಿಸೈನ್ ವೆಬ್ಸೈಟ್ನಾಗ 3199 ರುಪೀಸಿಗೆ ಪರ್ಚೇಸ್ ಮಾಡೀನಿ. 99 ರುಪೀಸ್ ಎಕ್ಸ್ಟ್ರಾ ಶಿಪ್ಪಿಂಗ್ ಚಾರ್ಜಸ್ ಕೊಟ್ಟಿನಿ. ಶಿಪ್ಪಿಂಗ್ ಸ್ವಲ್ಪ ಲೇಟ್ ಆಗೈತಿ, ಬಟ್ ಮಟೀರಿಯಲ್ ಬಂದೈತಿ ಈಗ ನಿನ್ನೆ. ಸೊ ಇವತ್ತು ನಾವು ಅನ್ಬಾಕ್ಸಿಂಗ್ ಮಾಡಿದ್ದಾಯ್ತು. ಬಿಲ್ಡ್ ಕ್ವಾಲಿಟಿ ಮಾತ್ರ ಚಲೋ ಅದ, ರೊಕ್ಕ ಕೊಟ್ಟಿದ್ದಂಗೆ ಅದ, ಲೆವೆಲ್ಗೆ ಅದ. ಸೊ ಈಗ ಒಂದೇ ವಾಯ್ಸ್ ಕ್ವಾಲಿಟಿ ಒಂದು ಚೆಕ್ ಮಾಡ್ಕೋಬೇಕು. ವಾಯ್ಸ್ ಕ್ವಾಲಿಟಿ ನೋಡಿದ್ಮೇಲೆ ಗೊತ್ತಾಗುತ್ತೆ ಫುಲ್ ಕ್ವಾಲಿಟಿ ಏನದ ಅಂತೇಳಿ ಮಟೀರಿಯಲ್ದು. ಸೊ ಇದನ್ನ ಹೋಗಿ ಔಟ್ಡೋರ್ನಾಗ ಚೆಕ್ ಮಾಡೋಮಂತ, ಚೆಕ್ ಮಾಡಿ ನಿಮ್ಗೆ ಅದನ್ನು ವಿಡಿಯೋ ತೋರಿಸ್ತೀನಂತ ಹ್ಯಾಂಗದ ಕ್ವಾಲಿಟಿ ಅಂತೇಳಿ.
ಸೊ ಫ್ರೆಂಡ್ಸ್, ಈಗ ನಾನು ಹೊರಗಡೆ ಮನೆ ಹೊರಗೆ ಕುಂತೀನಿ. ವಾಯ್ಸ್ ಫುಲ್ ಎಕೋ ಆಗ್ಲಾತಿರ್ಬೇಕು, ಸ್ವಲ್ಪ ಹೊರಗಿನ ನಾಯ್ಸು ಬರಾತಿರ್ಬೇಕು. ಈಗ ಯಾವುದೂ ಮೈಕ್ ಕನೆಕ್ಟ್ ಮಾಡಿಲ್ಲ. ಸೊ ಈಗ ಮೈಕ್ ಕನೆಕ್ಟ್ ಮಾಡುವಂತ. ಸೊ ಫ್ರೆಂಡ್ಸ್, ಈಗ ಮೈಕ್ ಕನೆಕ್ಟ್ ಮಾಡೀನಿ ಡಿಜಿಟಲ್ದು. ನಾಯ್ಸ್ ಕ್ಯಾನ್ಸಲೇಷನ್ ಏನು ಆನ್ ಇಲ್ಲ, ನಾರ್ಮಲ್ ಕನೆಕ್ಷನ್ ಅದ ಬರೀ. ಈಗ ನಾಯ್ಸ್ ಲೆವೆಲ್ 1 ಅದ. ಸೊ ಈಗ ನಾಯ್ಸ್ ಲೆವೆಲ್ 2 ಹೋಗುಮಂತ. ಫ್ರೆಂಡ್ಸ್, ಇದು ನಾಯ್ಸ್ ಲೆವೆಲ್ 2ನಾಗ ಅದ ವಾಯ್ಸ್. ಈಗ ವಾಯ್ಸ್ ಸ್ವಲ್ಪ ಎಕ್ಸ್ಟ್ರಾ ಜಾಸ್ತಿ ಆಗಿರಬೇಕು. ಮತ್ತು ಈಗ ಥರ್ಡ್ ಲೆವೆಲ್ನಾಗ ಹೋಗುಮಂತ. ಸೊ ಫ್ರೆಂಡ್ಸ್, ಈಗ ನಾಯ್ಸ್ ಲೆವೆಲ್ 3ನಾಗ ಅದೀವಿ ನಾವು. ವಾಯ್ಸ್ ಮತ್ತಷ್ಟು ಎಕ್ಸ್ಟ್ರಾ ಆಗಿರಬೇಕು. ಯಾವುದು ಕ್ಲಿಯರ್ ಅದ ಅಂತ ಹೇಳಿ ನೀವು ಹೇಳ್ರಿ. ಯಾವುದನ್ನ ವಾಯ್ಸ್ ಕರೆಕ್ಟ್ ಬರತ್ತದಂತ ನೀವು ಆಮೇಲೆ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ಈಗ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಮಾಡುಮಂತ. ಸೊ ಫ್ರೆಂಡ್ಸ್, ಈಗ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಮಾಡೀನಿ. ಈಗ ವಾಯ್ಸ್ ಹೆಂಗೆ ಬರತೈತಿ, ಮೊದಲೇ ಫುಲ್ ಸಾಫ್ಟ್ ಆಗಿರಬೇಕು. ನಾಯ್ಸ್ ಕ್ಯಾನ್ಸಲೇಷನ್ನಾಗೂ ಲೆವೆಲ್ 3 ಮಾಡ್ಕೋಬೋದು ನಾಯ್ಸ್ ಲೆವೆಲ್. ಸೊ ಈಗ ಇದು ಫಸ್ಟ್ ಒಂದು, ಸೆಕೆಂಡ್ ಒಂದು, ಥರ್ಡ್ ಒಂದು ಯಾವುದು ವಾಯ್ಸ್ ಕ್ಲಿಯರ್ ಅದಂತ ನೀವು ಕಮೆಂಟ್ ಮಾಡಿ ಹೇಳ್ರಿ ನನಗೆ. ಸೊ ಫ್ರೆಂಡ್ಸ್, ಈಗ ನಾನು ರೂಮ್ನಾಗ ಕುಂತೀನಿ. ರೂಮ್ನಾಗ ಒಂದ್ಸಲ ವಾಯ್ಸ್ ಚೆಕ್ ಮಾಡ್ಕೊಳ್ಳಿ ಅಂತೇಳಿ. ಯಾವುದೂ ಮೈಕ್ ಕನೆಕ್ಟ್ ಮಾಡಿಲ್ಲ, ಜಸ್ಟ್ ಮೊಬೈಲ್ ಮೈಕೇ ಅದ. ಸೊ ಇದಾದ್ಮೇಲೆ ನಾವು ಡಿಜಿಟೆಕ್ ಮೈಕ್ ಕನೆಕ್ಟ್ ಮಾಡುವಂತ. ಸೊ ಫ್ರೆಂಡ್ಸ್, ಈಗ ನಾನು ಡಿಜಿಟೆಕ್ ಮೈಕ್ ಕನೆಕ್ಟ್ ಮಾಡೀನಿ. ನಾಯ್ಸ್ ಲೆವೆಲ್ 1 ಅದ. ನಾರ್ಮಲ್ ಕನೆಕ್ಟ್ ಮಾಡೀನಿ, ನಾಯ್ಸ್ ಕ್ಯಾನ್ಸಲೇಷನ್ ಏನು ಆನ್ ಮಾಡಿಲ್ಲ. ನಾಯ್ಸ್ ಲೆವೆಲ್ ಮಾತ್ರ 1 ಅದ, ಫಸ್ಟ್ ಸ್ಟೇಜಿಗೆ ಅದ. ಸೊ ಇದು ವಾಯ್ಸ್ ಹೆಂಗೆ ಬರತ್ತದ ನಿಮಗೆ ಗೊತ್ತಾಗಿರ್ಬೇಕು. ಈಗ ಇದು ಆದ್ಮೇಲೆ ಲೆವೆಲ್ 2ಮ್ಯಾಗ ಹೋಗುಮಂತ, ನಾಯ್ಸ್ ಲೆವೆಲ್ 2ನ. ಸೊ ಫ್ರೆಂಡ್ಸ್, ಈಗ ನಾವು ನಾಯ್ಸ್ ಲೆವೆಲ್ 2ನಾಗ ಇದೀವಿ. ಇದು ವಾಯ್ಸ್ ಸ್ವಲ್ಪ ಎಕ್ಸ್ಟ್ರಾ ಜಾಸ್ತಿ ಆಗಿರಬೇಕು. ರೂಮ್ನಾಗ ನಿಮಗೆ ಹೆಂಗೆ ಅನ್ಸತೈತಿ ಇದು ವಾಯ್ಸ್, ಇದು ಚೆಕ್ ಮಾಡ್ಕೊರಿ. ಇದು ಆದ್ಮೇಲೆ ನಾವು ಥರ್ಡ್ ಲೆವೆಲ್ನಾಗ ಹೋಗುಮಂತ. ಈಗ ನಾವು ಥರ್ಡ್ ಲೆವೆಲ್ನಾಗ ಇದೀವಿ. ಸೊ ಇದ್ರನ್ನ ವಾಯ್ಸ್ ಸೆಕೆಂಡ್ ಒನ್ಕಿಂತ ಮತ್ತಷ್ಟು ಜಾಸ್ತಿ ಆಗಿರಬೇಕು. ಇದು ಆದ್ಮ್ಯಾಗ ನಾವು ಈಗ ನಾಯ್ಸ್ ಕ್ಯಾನ್ಸಲೇಷನ್ ಹೋಗುಮಂತ. ಸೊ ಈಗ ನಾವು ನಾಯ್ಸ್ ಲೆವೆಲ್ 1ನಾಗ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಮಾಡಿವಿ. ಇದು ವಾಯ್ಸ್ ಇದನ್ನು ಸಾಫ್ಟ್ ಆಗಿರ್ಬೇಕಂತ ಅನ್ಕೊಂಡಿರ್ತೀನಿ. ಫೈನಲ್ ವಿಡಿಯೋ ನೋಡಿದಾಗ ಗೊತ್ತಾಗುತ್ತೆ. ಸೊ ಫ್ರೆಂಡ್ಸ್, ಇದು ನಾಯ್ಸ್ ಲೆವೆಲ್ 2ನಾಗ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಮಾಡೀನಿ. ನಾಯ್ಸ್ ಲೆವೆಲ್ 1ಕ್ಕಿಂತ ಸ್ವಲ್ಪ ಜಾಸ್ತಿ ಇರಬೇಕು. ಸೊ ಫ್ರೆಂಡ್ಸ್, ಈಗ ಇದು ಥರ್ಡ್ ಲೆವೆಲ್ನಾಗ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಮಾಡೀನಿ. ನಾಯ್ಸ್ದು ಥರ್ಡ್ ಲೆವೆಲ್ ಅದ. ಇದ್ರನಾಗ ಈಗ ವಾಯ್ಸ್ ಸಾಫ್ಟ್ ಆಗಿರ್ಬೇಕಂತ ಅನ್ಕೊಂಡಿರ್ತೀನಿ. ನೀವು ಕಮೆಂಟ್ ಮಾಡಿ ಹೇಳ್ರಿ ಯಾವುದು ವಾಯ್ಸ್ ಕರೆಕ್ಟ್ ಅದ. ನಾಯ್ಸ್ ಲೆವೆಲ್ 1, 2, 3 ಕರೆಕ್ಟ್ ಅದೋ, ಆರ್ ನಾಯ್ಸ್ ಕ್ಯಾನ್ಸಲೇಷನ್ 1, 3 ಕರೆಕ್ಟ್ ಅದ ಅನ್ನೋದು ನನಗೆ ಕಮೆಂಟ್ ಮಾಡಿ ಹೇಳ್ರಿ. ಸೊ ಓವರ್ ಆಲ್ ಪ್ರಾಡಕ್ಟ್ ನಿಮಗೆ ಇದು ಹೆಂಗೆ ಅನ್ನಿಸ್ತು. ಈಗ ನಾನು ನಾರ್ಮಲ್ ಆಗಿ ನಾಯ್ಸ್ ಕ್ಯಾನ್ಸಲೇಷನ್ನಾಗ ಮಾತಾಡ್ಲತ್ತೀನಿ. ಇದು ಓವರ್ ಆಲ್ ಪ್ರಾಡಕ್ಟ್ ನನಗಂತೂ ಫೈನಲ್ ಇದು ಆದ್ಮೇಲೆ ಹೇಳ್ತೀನಂತ ಚೆಕ್ ಮಾಡಿಕೊಂಡು. ಸೊ ಫ್ರೆಂಡ್ಸ್, ಓವರ್ ಆಲ್ ಪ್ರಾಡಕ್ಟ್ ನನಗಂತೂ ಸ್ಯಾಟಿಸ್ಫೈ ಆಯಿತು. ನಿಮಗೆ ಹೆಂಗೆ ಅನ್ನಿಸ್ತು ವಾಯ್ಸ್ ಎಲ್ಲ ಕಮೆಂಟ್ ಮಾಡಿರಿ ನನಗೆ. ಮತ್ತು 3000 ಬಜೆಟ್ನಾಗ ಈ ಟೈಪ್ ವೈರ್ಲೆಸ್ ಮೈಕ್ ಸಿಗೋದಿಲ್ಲ. ಈಗ ಇದು 3200 ರುಪೀಸ್ ಪೇ ಮಾಡೀನಿ ನಾನು ಇದಕ್ಕೆ. 99 ರುಪೀಸ್ ಎಕ್ಸ್ಟ್ರಾ ಪೇ ಮಾಡೀನಿ. ಡಿಸೈನಿಂಗ್ ವೆಬ್ಸೈಟ್ನಾಗ ತರಿಸಿದ್ದು ಪ್ರಾಡಕ್ಟ್ ಒರಿಜಿನಲ್ ಬಂದೈತಿ. ಫೇಕ್ ಬರುತ್ತಂತ ಅಂದ್ಕೊಂಡಿದ್ದೆ ನಾನು, ಸ್ವಲ್ಪ ಅಂಜಿದ್ದೆ ಸ್ಟಾರ್ಟಿಂಗ್. ಈಗ ಮೈಕ್ ಎಲ್ಲ ಕರೆಕ್ಟ್ ಬಂದೈತಿ, ಸೀಲ್ಡ್ ಬಾಕ್ಸೇ ಬಂದೈತಿ. ಇಲ್ಲಿ ಯಾಕೆ ತೊಗೊಂಡೆಪ್ಪ ಅಂದ್ರೆ, ಫ್ಲಿಪ್ಕಾರ್ಟ್, ಅಮೆಝಾನ್ ಕಂಪೇರ್ ಮಾಡಿದ್ರೆ ಇಲ್ಲಿ ಭಾಳ ಬಜೆಟ್ ಕಮ್ಮಿ ಇತ್ತು. 3200. ಅಮೆಝಾನ್ನಾಗ 4000 ಪ್ಲಸ್ ಇದು ಫ್ಲಿಪ್ಕಾರ್ಟ್ನಾಗ 4500 ಇತ್ತು. ಸೊ ನಾನು 3200 ಅಂತೇಳಿ ಸ್ವಲ್ಪ ಅಂಜಿದ್ದೆ ಸ್ಟಾರ್ಟಿಂಗ್. ಆಮೇಲೆ ಎಲ್ಲ ಯೂಟ್ಯೂಬ್ನಾಗ ರಿವ್ಯೂಸ್ ನೋಡಿದಾಗ ಸ್ವಲ್ಪ ಧೈರ್ಯ ಬಂತು. ಸೊ ಆರ್ಡರ್ ಮಾಡಿದೆ. ಈ ಪ್ರಾಡಕ್ಟ್ ಬಂದಿದ್ದು ಒರಿಜಿನಲ್ ಪ್ರಾಡಕ್ಟೇ ಬಂದೈತೆ. ಈಗ ನಾನು ಆ್ಯಕ್ಷನ್ ಕ್ಯಾಮ್ರಾನು ತೊಗೋಬೇಕನ್ನತ್ತೀನಿ. ಸೊ ಅದು ಅದೇ ವೆಬ್ಸೈಟ್ನಾಗ ತೊಗೋಬೇಕಂತ ಪ್ಲ್ಯಾನ್ ಮಾಡೀನಿ. ಇನ್ನೊಂದು ಏನಪ್ಪ ಅಂದ್ರೆ, ಇನ್ನೊಂದು ಆಪ್ಷನ್ ಏನು ಕೊಟ್ಟಾರಂದ್ರೆ, ನಾವೇ ಪಿಕಪ್ ಮಾಡ್ಕೋಬೋದು ಮಟೀರಿಯಲ್ನ. ಅವರು ಶಾಪ್ ಅಡ್ರೆಸ್ ಕೊಟ್ಟಾರಲ್ಲಿ ಮುಂಬೈನಾಗ. ಅವ್ರದ್ದು ಅಲ್ಲಿ ಮುಂಬೈ ಆಫೀಸೇ ಅದ. ಮುಂಬೈನಾಗ ನಾವು ಡೈರೆಕ್ಟಾಗಿ ಹೋಗಿ ಆರ್ಡ್ರನ್ನ ಪಿಕಪ್ ಮಾಡ್ಕೋಬೋದು. ಬಟ್ ಆರ್ಡ್ರನ್ನ ಆನ್ಲೈನೇ ಮಾಡಬೇಕು. ಸೊ ಅಲ್ಲೇ ಹೋಗಿ ಪಿಕಪ್ ಮಾಡ್ಕೋಬೋದು. ಇಲ್ಲಿಕಂದ್ರೆ ನಮಗೆ ಮನೆಗೂ ಆರ್ಡ್ರ್ ತರಿಸ್ಕೋಬೋದು. ನನಗಂತೂ ಓವರ್ ಆಲ್ ಮಟೀರಿಯಲ್ ಎಲ್ಲ ಕರೆಕ್ಟ್ ಅಂತ ಅನ್ಸೈತೆ. ವಾಯ್ಸ್ನು ಈಗ ಚೆಕ್ ಮಾಡಿದೆ. ಸೊ ವೀಡಿಯೋಸ್ ನೋಡಿದೆ ಇಷ್ಟೊತ್ತು ಕುಂತೆಲ್ಲ. ವೀಡಿಯೋಸ್ ಎಲ್ಲ ಸ್ಯಾಟಿಸ್ಫೈ ಆಗುವಂಗೆ ಅದಾವು. ಸೊ ನನಗಿದು ಓಕೆ ಅನ್ನಿಸ್ತು. ನಿಮಗೆ ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸ್ರಿ ನನಗೆ. ಇದು ವಿಡಿಯೋ ಆದಷ್ಟು ಜಲ್ದಿ ಅಪ್ಲೋಡ್ ಮಾಡ್ತೀನಂತ. ಫಸ್ಟ್ ಟೈಮ್ ರಿವ್ಯೂ ವಿಡಿಯೋ ಮಾಡೀನಿ. ನಿಮಗೆ ಹೆಂಗೆ ಅನ್ನಿಸ್ತು ಇದು ವಿಡಿಯೋ ಕಮೆಂಟ್ ಮಾಡಿರಿ, ನನಗೆ ತಿಳಿಸ್ರಿ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡುಮ. ನೆಕ್ಸ್ಟ್ ವಿಡಿಯೋನ ಸಿಗ್ತೀನಿ ನಿಮಗೆ. ಸೊ ವಿಡಿಯೋನ ಲೈಕ್, ಶೇರ್ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಚಾನಲ್ ಪಕ್ಕಾ ಸಬ್ಸ್ಕ್ರೈಬ್ ಮಾಡಿರಿ, ಯಾಕಂದ್ರೆ ನಿಮ್ಮ ಸಪೋರ್ಟ್ ಇರಲಾರ್ದೆ ಏನೂ ಇಲ್ಲ. ಸೊ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡುಮಂತ.